ಬಿಗ್ ನ್ಯೂಸ್, ನೀಟ್ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದ್ದಾರೆ. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಂತರ ಮೊದಲಿಗೆ NTA ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡ್ತೀರಾ. neet.nta.nic.in ಅಥವಾ .nic.in ವೆಬ್ಸೈಟ್ ವಿಸಿಟ್ ಮಾಡಿದ ನಂತರ ಅಲ್ಲಿ ಮೇಲ್ಗಡೆ ಇಲ್ಲಿ ನೋಡ್ತಾ ಇದ್ದೀರಾ, ರಿಲೀಸ್ ಆಫ್ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೀವೀಗ ಲಾಗಿನ್ ಡೀಟೇಲ್ಸ್ ಏನಿದೆ ಅದನ್ನ ಎಂಟರ್ ಮಾಡಬೇಕು. ಅದರ ಜೊತೆಗೇನೆ ನೀವು ಈ ರೀಫಂಡ್ಗೋಸ್ಕರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ್ರೆ ಅದನ್ನ ವೆರಿಫೈ ಮಾಡಬೇಕು ಅಂತ. ಸೊ ನೀವು ಲಾಗಿನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಅದರ ನಂತರ ಬ್ಯಾಂಕ್ ಡೀಟೇಲ್ಸ್ ಕೂಡ ವೆರಿಫೈ ಮಾಡಬೇಕು. ಅದ್ರ ನಂತರ ಏನಾಗುತ್ತೆ ಅಂದ್ರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಅಲ್ಲಿ 3 pages ಇರುತ್ತೆ. ಓಕೆನಾ, 3 pages ಇರುತ್ತೆ. ಈಗ ಅದನ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಅಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತಿದೆ, ಗೊತ್ತಿದೆ, ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಡ್ತಾರಲ್ವಾ. ಸೊ ಅಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟಿ ಅಂತ ಏನಿದೆ ಅಲ್ಲೇ ನೋಡಿ, ಈಗ ಅಡ್ಮಿಟ್ ಕಾರ್ಡ್ ಫಾರ್ ನೀಟ್ 2023 ಅಂತ ಕೊಟ್ಟಿದ್ದಾರೆ, ರೀ ಎಕ್ಸಾಮಿನೇಷನ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇದ್ರೆ ಮತ್ತೊಂದು ಆಪ್ಷನ್ ಇದೆ, ಅಲ್ಲಿ 2 ಲಿಂಕ್ ಕೊಟ್ಟಿದ್ದಾರೆ, ಇದನ್ನ ಕ್ಲಿಕ್ ಮಾಡಿ ಲಾಗಿನ್ ಆಗ್ಬೋದು, ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆನಾ. ಸೊ ಈ ರೀತಿ ಕ್ಲಿಕ್ ಮಾಡ್ತೀರಾ. ನಂತರ ಇಲ್ಲಿ ಅದೇ ಅಪ್ಲಿಕೇಶನ್ ನಂಬರ್ ಇದು ಕೆಲವು ಡೀಟೇಲ್ಸ್ ಕೇಳುತ್ತೆ. ಸೊ ಅದನ್ನೆಲ್ಲ ಎಂಟರ್ ಮಾಡಿ ಅದರ ಬ್ಯಾಂಕ್ ಡೀಟೇಲ್ಸ್ ಅನ್ನ ವೆರಿಫೈ ಮಾಡಿ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಂತರ ಅಡ್ಮಿಟ್ ಕಾರ್ಡ್ ಅಲ್ಲಿ 3 pages ಇರುತ್ತೆ, 3 ಪ್ರಿಂಟ್ ತೆಗೆದುಕೊಳ್ಬೇಕು. ನಂತರ ಕಲರ್ ಪ್ರಿಂಟ್ ಅನ್ನ ತೆಗೆದುಕೊಳ್ಳಿ. ಓಕೆನಾ, ಕಲರ್ ಪ್ರಿಂಟ್ ಅನ್ನ ತೆಗೆದುಕೊಳ್ಳಿ. ನಂತರ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಅದನ್ನು ಸ್ಟಿಕ್ ಮಾಡೋದಿರುತ್ತೆ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಟಿಕ್ ಮಾಡೋದಿರುತ್ತೆ. ಅದು ನಿಮ್ಗೆಲ್ಲ ಗೊತ್ತಿದೆ, ಈ ಹಿಂದೆ ಮೊದಲೇ ಬಾರಿಗೆ ಎಕ್ಸಾಮ್ ಆಯ್ತು, ಅದಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ ರೆಡಿ ಮಾಡಿದ್ವಲ್ಲ. ಸೊ ಸೇಮ್ ಅದೇ ಪ್ರೊಸೀಜರ್. ಆ ರೀತಿ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಫೋಟೋವನ್ನ ಸ್ಟಿಕ್ ಮಾಡಿದ್ರು, ಸೊ ಸೇಮ್ ಫೋಟೋ, ಪೋಸ್ಟ್ ಕಾರ್ಡ್ ಸೈಜ್ ಒಂದು, ಪಾಸ್ಪೋರ್ಟ್ ಸೈಜ್ ಒಂದು. ಓಕೆನಾ. ಅದಂತರ ಮತ್ತೆ ಡೌಟ್ ಇದ್ರೆ ಕಾಣೋ ತಿಳಿಸಿ. ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಟೆನ್ಷನ್ ಮಾಡ್ಕೊಂಡು ಹೋಗಬೇಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.